ಪಾತ್ರಧಾರಿಯಾಗಿ ನೀವು ಯಾವ ಪಾತ್ರವನ್ನ ಮಾಡ್ತಾ ಇದ್ದೀರಿ? ರಾಮ ಮರ್ಯಾದಾ ಪುರುಷೋತ್ತಮ, ರಾಮ ನಮ್ಮ ಆಸ್ತೆ, ರಾಮ ನಮ್ಮ ನಂಬಿಕೆ, ರಾಮ ನಮ್ಮ ಬದುಕು. ರಾಮಾಯಣ ಒಂದು ಕಟ್ಟುಕತೆ ಅಂತ ನಂಬಿದ ದೇಶ ಅಲ್ಲ ಇದು. 45 ದಿನದಿಂದ 3 ತಿಂಗಳ ಕಾಲ ರಾಜ್ಕುಮಾರ್ ಅವರು ಸಂಸಾರವನ್ನ, ಮಾಂಸಾಹಾರವನ್ನ ಪ್ರತಿ ಒಂದನ್ನ ತ್ಯಜಿಸಿ ಒಬ್ಬ ಯೋಗಿಯ ತರ ಪ್ರತ್ಯೇಕವಾಗಿ ಉಳಿದು ಬರಿಗಾಲಲ್ಲಿ ನಡೆದು ರಾಘವೇಂದ್ರ ಸ್ವಾಮಿಗಳ ಪಾತ್ರವನ್ನ ಮಾಡಿದ್ದಾರೆ. ರೋಮಾಂಚನ ಆಗತ್ತೆ. ಬಾಲಿವುಡ್ನವರು ಸಿನಿಮಾದ ಮೂಲಕ ಇಡೀಯದಾಗಿ 100 ವರ್ಷದ ಇತಿಹಾಸದಲ್ಲಿ ಹೆಚ್ಚು ಕಮ್ಮಿ ಈ 12-13 ವರ್ಷ ಬಿಟ್ರೆ ಸಂಪೂರ್ಣವಾಗಿ ಹಿಂದುತ್ವವನ್ನ, ನಮ್ಮ ದೇವಾನುದೇವತೆಗಳನ್ನ ವ್ಯಂಗ್ಯ ಮಾಡುವ ಮೂಲಕ ಮತ್ತು ಕೀಟಲೆ ಮಾಡುವ ಮೂಲಕ, ಅದನ್ನ ಅಪಭ್ರಂಶಕ್ಕೆ ತುತ್ತಾಗಿಸುವ ಮೂಲಕ ನಮ್ಮ ಧರ್ಮ ಪ್ರಜ್ಞೆಯನ್ನ, ನಮ್ಮ ಆರಾಧನಾ ಸಂಸ್ಕೃತಿಯನ್ನ, ನಮ್ಮ ನಂಬಿಕೆಯನ್ನ ಸಂಪೂರ್ಣವಾಗಿ ಗೇಲಿ ಮಾಡ್ತಾ ಬಂದಿದ್ದಾರೆ ಅನ್ನೋದಕ್ಕೆ ನಿಮಗೆ ಸಾವಿರ ಸಾಕ್ಷಿಗಳು ಸಿಗ್ತದೆ. ಅದೇ ಅಕ್ಷಯ್ ಕುಮಾರ್ ಮುಂದೆ ಇನ್ನೊಂದು ಧರ್ಮ ಅಂತ ಬಂದಾಗ, ಇಸ್ಲಾಂ ಅಂತ ಬಂದಾಗ ಹೇಗೆ ನಡ್ಕೊಳ್ತಾರೆ? ಅಲ್ಲಿ ಚದ್ದರ್ ಸೇವೆಯನ್ನು ಮಾಡ್ತಾರೆ, ಚಾದರನ್ನು ಹಾಸಿ ಹೊದೆಸಿ. ಅದರ ಜೊತೆಗೆ 1.21 ಅಲ್ಲಿ ಅವರು ಗಿಫ್ಟ್ ಮಾಡ್ತಾರೆ, ದಾನ ಕೊಡ್ತಾರೆ. ಯಾಕೆ? ವೈಷ್ಣವ ದೇವಿಗೆ ಹೋಗುದು ನಿಮಗೆ ವೇಸ್ಟ್ ಅಂತ ಅನಿಸ್ತದೆ, 3 ಲಕ್ಷ ಬಡವರಿಗೆ ಕೊಡೋಣ ಅಂತ ಅನಿಸ್ತದೆ. ಈ 1.21 ದರ್ಗಕ್ಕೆ ಯಾಕೆ ಕೊಡ್ತೀರಿ? ಮನುಷ್ಯನ ದೇಹ ಮಲಗಿದ್ದಕ್ಕೆ. ನಮಸ್ತೆ, ಬಿ ಗಣಪತಿ ಚಾನಲ್ಗೆ ಸ್ವಾಗತ. ಅತ್ಯಂತ ನೋವಿಂದ, ದುಃಖದಿಂದ, ಆಘಾತದಿಂದ ಈ ವಿಡಿಯೋವನ್ನ ಮಾಡ್ತಾ ಇದ್ದೇನೆ. ನನ್ನ ಥಂಬ್ನೇಲನ್ನ ನೋಡಿಯೇ ನಿಮಗೆ ಒಂದು ರೀತಿಯ ವಿಚಿತ್ರವಾದಂಥ ಸಂವೇದನೆ ನಿಮ್ಮೊಳಗೆ ಹುಟ್ಟುಕೊಂಡಿದೆ ಅಂತ ನಾನು ಭಾವಿಸ್ತೇನೆ. ಒಂದು ಹಂತದಲ್ಲಿ ಆಘಾತ, ಆಕ್ರೋಶವೂ ಹುಟ್ಟಿದೆ ಅಂತ ಅಂದ್ಕೊಳ್ತೇನೆ. ದನದ ಮಾಂಸ ತಿನ್ನುವ ರಾಮ ನಮಗೆ ಬೇಕೇ? ಈ ಪ್ರಶ್ನೆ ಯಾಕೆ ಹುಟ್ಟುಕೊಳ್ತು? ರಾಮ ಹಾಗಾದ್ರೆ ದನದ ಮಾಂಸ ತಿಂತ ಇದ್ನೇ ಅನ್ನುವ ಪ್ರಶ್ನೆನೂ ಬರಬಹುದು. ವೇದ ಕಾಲದಲ್ಲಿ ಧರ್ಮವ್ಯಾದ ಅನ್ನುವ ಬ್ರಾಹ್ಮಣ ಮಾಂಸದ ಮಾರಾಟ ಮಾಡ್ತಾ ಇದ್ದ ಅನ್ನೋದನ್ನ ನಾವು ಓದಿದ್ದೇವೆ. ಮಾಂಸಾಹಾರ ನಿಷೇಧ ಅನ್ನೋದು ನಮ್ಮ ಪ್ರಶ್ನೆಯೂ ಅಲ್ಲ, ಮಾಂಸಾಹಾರ ಒಳ್ಳೆದೋ ಕೆಟ್ಟದ್ದೋ ಅನ್ನೋದು ನಮ್ಮ ಪ್ರಶ್ನೆ ಅಲ್ಲ. ಗೋಮಾತೆ, ಗೋ ಆಧಾರಿತ ಕೃಷಿ, ಗೋ ಆಧಾರಿತ ಬದುಕು, ಗೋವು ನಮಗೆ ತಾಯಿಗೆ ಸಮಾನ, ಗೋವು ನಮಗೆ ಸರ್ವಸ್ವ, ಗೋವು ನಮ್ಮ ಆದಿ ಅಂತ್ಯ. ಹಾಗಾಗಿನೇ ನಾವು ಗೋವನ್ನ ಪೂಜಿಸ್ತೇವೆ, ಗೋವನ್ನ ಗೌರವಿಸ್ತೇವೆ, ಗೋವನ್ನ ದೈವಾನುದೇವತೆಗಳ ಸಾಕ್ಷಾತ್ಕರಿತ ಏಕೀಕೃತ ಸ್ವರೂಪ ಅಂತ ನಾವು ಪೂಜಿಸ್ತೇವೆ. ಗೋಗವ್ಯ ಮತ್ತು ಗೋ ಉತ್ಪನ್ನ ಇವತ್ತು ಯಾವುದೇ ರೀತಿಯ ಅಲೋಪತಿಯ ಜಗತ್ತು ಗುಣಪಡಿಸಲಾಗದ ಮಾರ್ಮಿಕವಾದಂಥ ಮರ್ಮ ರೋಗಗಳನ್ನ, ಅರ್ಬುದ ರೋಗಗಳನ್ನ ಇವತ್ತು ಗೋಗವ್ಯ, ಗೋ ಉತ್ಪನ್ನಗಳ ಮೂಲಕ, ಗೋಮೂತ್ರದ ಮೂಲಕ ಇವತ್ತು ಸಂಪೂರ್ಣ ಗುಣಮುಖವಾಗಲಿಕ್ಕೆ ಸಾಧ್ಯ ಇದೆ ಅನ್ನೋದು ಇವತ್ತು ಜಗತ್ಪ್ರಸಿದ್ಧವಾದಂಥ ಮತ್ತು ವೈಜ್ಞಾನಿಕವಾಗಿ ಸಂಶೋಧಿಸಲ್ಪಟ್ಟಂತ ಸತ್ಯ. ನಮಗೆ ಗೋ ತ್ರಿಕಾಲ ಸತ್ಯ, ತ್ರಿಕಾಲ ವಂದ್ಯ, ತ್ರಿಕಾಲ ಪೂಜ್ಯ. ಗೋವಿನ ಬಗ್ಗೆ ಮಾತಾಡ್ತಾ ಹೋದ್ರೆ ಅದಕ್ಕೆ ಆದಿ ಅಂತ್ಯ ಎರಡೂ ಇಲ್ಲ. ಹಾಗಾಗಿ ನಾವು ಗೋಮಾಂಸ ನಿಷೇಧ, ಗೋಮಾಂಸವನ್ನ ತಿನ್ನಬಾರದು, ಗೋವಧೆ ನಿಷೇಧ ಆಗಬೇಕು, ಗೋವು ಪೂಜನೀಯ ಆಗಬೇಕು, ಗೋವು ಈ ನೆಲದಲ್ಲಿ ಆರಾಧ್ಯ ಆಗಬೇಕು ಅನ್ನೋದು 140 ಕೋಟಿ ಜನರಲ್ಲಿ 86-88% ಇರುವ ಹಿಂದೂಗಳ ಏಕ ಅಪೇಕ್ಷೆ. ಯಾಕೆಂತಂದ್ರೆ ಈ ನೆಲದ ಅಧಿದೇವತೆ ಗೋವು. ಹಾಗಾಗಿನೇ ನಾವು ಗೋವಧೆಯ ಬಗ್ಗೆ, ಗೋ ರಕ್ಷಣೆಯ ಬಗ್ಗೆ ಏಕಕಾಲದಲ್ಲಿ ಮಾತಾಡ್ತೇವೆ. ಇಂಥ ಸಂದರ್ಭದಲ್ಲಿ ನಿಂತು ನಮ್ಮ ದೇಶದ ಸಂಸ್ಕೃತಿ, ನಮ್ಮ ದೇಶದ ಆರ್ಷ ಪರಂಪರೆ, ನಮ್ಮ ದೇಶದ ನಂಬಿಕೆ, ನಮ್ಮ ದೇಶದ ರಿವಾಜು, ನಮ್ಮ ದೇಶದ ಆರಾಧನಾ ಸಂಸ್ಕೃತಿ, ಇದೆಲ್ಲದರ ಹೊಕ್ಕಳು ಬಳ್ಳಿಯಾಗಿ ನಿಂತ 2 ಕಣ್ಣುಗಳು ಯಾರು, ಏನು ಅಂತಂದ್ರೆ ಅದು ರಾಮ ಮತ್ತು ಕೃಷ್ಣ. ನಮ್ಮ ಸಿನಿಮಾ ಮತ್ತು ಟಿವಿ ಮಾಧ್ಯಮಕ್ಕೆ ಈ 2 ಮಹಾಕಾವ್ಯಗಳು ಕಾಲಾತೀತವಾಗಿ ಆಕರವಾಗ್ತಾ ಬಂದಿದೆ. ಅದರ ಬಗ್ಗೆ ನಮಗೆ ಹೆಮ್ಮೆ ಇದೆ. ಅಷ್ಟೇ ಅಲ್ಲ, ನಮ್ಮ ರಾಮಾಯಣ ಹಾಲಿವುಡ್ನವರಿಗೂ ಇನ್ಸ್ಪೈರ್ ಮಾಡಿದೆ. ಅದರ ಬಹಳಷ್ಟು ಸಾಕ್ಷ್ಯಗಳು ನಮಗೆ ಸಿಗ್ತವೆ, ಬಹಳಷ್ಟು ಚಿತ್ರಗಳು
ಆ ನೆರಳಲ್ಲಿ ಹುಟ್ಟಿ ಬಂದಿವೆ. ಹೀಗಾಗಿ ರಾಮಾಯಣ ಮತ್ತು ಮಹಾಭಾರತ ಒಂದು ಉಕ್ತಿ ಇದೆ, ಈ ನೆಲದಲ್ಲಿರುವಂತ ಕಥೆಗಳು ಯಾವುದು ಅಂತಂದ್ರೆ ಅದು ಎರಡೇ ಕಥೆ, ಒಂದು ರಾಮಾಯಣ ಇನ್ನೊಂದು ಮಹಾಭಾರತ. ಅಂತ ರಾಮಾಯಣದ ಬಗ್ಗೆ ರಮಾನಂದ್ ಸಾಗರ್ ಅವರು ಅತ್ಯಂತ ಉತ್ಕೃಷ್ಟ ಅನ್ನಬಹುದಾದಂತ, ಯಾಕೆಂತಂದ್ರೆ ಆಗ ಇಷ್ಟು ಟೆಕ್ನಾಲಜಿ ಇರಲಿಲ್ಲ, ಸಾಧ್ಯತೆ ಇರಲಿಲ್ಲ. ಆದರೂ ಕೂಡ ತನಗೆ ಇರುವ ಸೀಮಿತವಾದಂತ ತಾಂತ್ರಿಕ ಆವಿಷ್ಕಾರಗಳ ಮಧ್ಯೆ ರಮಾನಂದ್ ಸಾಗರ್ ಅವರು ರಾಮಾಯಣವನ್ನ ಧಾರಾವಾಹಿಯಾಗಿ ಕೊಟ್ಟದ್ದು ಅದು ನ ಭೂತೋ ನ ಭವಿಷ್ಯತಿ. ಟಿವಿಗೆ ಪೂಜೆ ಮಾಡಿದ್ದನ್ನ ನೋಡಿದ್ದೇನೆ. ಧಾರಾವಾಹಿ ಬರುವಾಗ ಇಡೀ ಎಲ್ಲಾ ಕಾರ್ಯಕ್ರಮಗಳು, ಅಪಾಯಿಂಟ್ಮೆಂಟ್ಗಳನ್ನ ಪೋಸ್ಟ್ಪೋನ್ ಮಾಡಿದ್ದನ್ನ ಕಂಡಿದ್ದೇನೆ. ರೋಡಲ್ಲಿ ವಾಹನಗಳು ತಿರುಗಾಡ್ತಿರ್ಲಿಲ್ಲ. ಅಂತ ಭಯ ಭಕ್ತಿಯಿಂದ ಸ್ಫೂರ್ತಿಯಿಂದ ನೋಡಿದಂತ ಧಾರಾವಾಹಿ. ಅದರ ಹಿಂದೆ ಅಂಥದೇ ಒಂದು ಶುದ್ಧತೆ ಇತ್ತು. ರಮಾನಂದ್ ಸಾಗರ್ ಅವರು ಆ ಧಾರಾವಾಹಿಯನ್ನ ಮಾಡುವಾಗ ವ್ರತಾಚರಣೆಯಲ್ಲಿದ್ರು. ಅವರ ಸೆಟ್ಟಿನಲ್ಲಿ ಯಾವುದೇ ರೀತಿಯ ಅನ್ಯಾಹಾರ, ಮಾಂಸಾಹಾರದ ಪ್ರಶ್ನೆಯೇ ಇರಲಿಲ್ಲ. ಇವತ್ತಿಗೂ ರಾಮನ ಪಾತ್ರಧಾರಿ, ಸೀತೆಯ ಪಾತ್ರಧಾರಿ, ಲಕ್ಷ್ಮಣನ ಪಾತ್ರಧಾರಿ ಇತ್ತೀಚೆಗೆ ತೀರಿಕೊಂಡು, ಆದರೆ ಇವತ್ತಿಗೂ ಜನಮಾನಸದಲ್ಲಿ, ಸಮಾಜದಲ್ಲಿ ಅವರು ಬಂದ್ರೆ ಆ ಪಾತ್ರಧಾರಿಗಳು ಇವತ್ತು ಕೂಡ ಎಂಥ ಒಂದು ಪ್ರಶಂಸೆ, ಭಯ, ಭಕ್ತಿ, ಗೌರವ ಅವ್ರ ಬಗ್ಗೆ ಇದೆ ಅನ್ನೋದನ್ನ ನೀವು ರಾಮ ಮಂದಿರದ ಉದ್ಘಾಟನೆಯ ಸಂದರ್ಭದಲ್ಲಿ ಗಮನಿಸಿದ್ದೀರಿ ಅಂತ ಅಂದ್ಕೊಳ್ತೇನೆ. ಈಗ ಮತ್ತೆ ರಾಮಾಯಣ ಬರ್ತಾ ಇದೆ. 4,000 ಕೋಟಿ ವೆಚ್ಚದಲ್ಲಿ ನಿತೀಶ್ ತಿವಾರಿ ನಿರ್ದೇಶಕರು, ನಮಿತ್ ಮಲ್ಹೋತ್ರಾ ನಿರ್ಮಾಪಕರು. ನಮ್ಮದೇ ಅತ್ಯಂತ ಹೆಮ್ಮೆಯ ಕಲಾವಿದ ಯಶ್ ರಾವಣನ ಪಾತ್ರ ಮಾಡ್ತಾ ಇದ್ದಾರೆ. ಮಹಾಪುರುಷ ಅಂತ ಹಿಂದೊಂದು ಸಿನಿಮಾ ಬಂತು, ಅದು ಎಷ್ಟರ ಮಟ್ಟಿಗೆ ಕೆಟ್ಟದಾಗಿತ್ತು ಅಂತಂದ್ರೆ ಇಡೀ ಜನ ಅದನ್ನ ಕ್ಯಾಕರ್ಸು ಉಗಿದ್ರು. ಈಗ ಬರ್ತಾ ಇರುವ ರಾಮಾಯಣ ನಿಜವಾದ ಒಂದು ಆಸ್ಥೆಯಿಂದ, ಭಕ್ತಿಯಿಂದ ಮಾಡ್ತಾ ಇದ್ದಾರೆ. ಅದು ಈಗಾಗ್ಲೇನೆ ಹಾಲಿವುಡ್ ಅಲ್ಲೂ ಕೂಡ ಪ್ರಚಾರದ ಕೆಲಸ ಆರಂಭ ಆಗಿದೆ ಅನ್ನೋದನ್ನ ಇತ್ತೀಚೆಗೆ ಯಶ್ ಭಾಗವಹಿಸಿದ ಒಂದು ಕಾರ್ಯಕ್ರಮದ ವರದಿಯನ್ನ ನಾವು ಓದಿದ್ದೇವೆ. ಇಡೀ ಪ್ರಪಂಚದಲ್ಲಿ ಅದು ಇವತ್ತು ಆಕರ್ಷಣೆಯ ಬಿಂದುವಾಗಿದೆ. ಆದರೆ ಇವತ್ಯಾರು ರಣಬೀರ್ ಕಪೂರ್ ರಾಮ, ಸಾಯಿ ಪಲ್ಲವಿ ಸೀತಾ, ಯಶ್ ರಾವಣ ಈ ಪಾತ್ರದ ಮೂಲಕ ಏನು ಬರ್ತಾ ಇದೆ ರಾಮಾಯಣ, ಅದನ್ನ ನಾವು ನೋಡಬೇಕೇ ಬೇಡವೇ ಅನ್ನುವ ಪ್ರಶ್ನೆ ಈಗ ಉದ್ಭವ ಆಗಿದೆ. ತಿರಸ್ಕರಿಸುವಂತ ಪ್ರಶ್ನೆ ಉದ್ಭವ ಆಗಿದೆ, ಪ್ರತಿಭಟಿಸುವಂತ ಪ್ರಶ್ನೆ ಉದ್ಭವ ಆಗಿದೆ. ಯಾಕೆ? ಒಂದು ವಿಡಿಯೋವನ್ನ ತೋರಿಸ್ತೇನೆ, ಆ ವಿಡಿಯೋವನ್ನ ನೋಡಿ ಆಮೇಲೆ ಮಾತಾಡೋಣ. मटन पाया बीफ रेड मीट I'm a big beef guy. इस बंदे को हमें देखना है रामायण में श्री राम जी के किरदार में। जो बंदा बोलता है, ವಿಡಿಯೋವನ್ನ ನೋಡಿದ್ರಲ್ಲ, ಈ ರಾಮಾಯಣ, ಈ ರಾಮ ನಮಗೆ ಬೇಕೇ. ಐ ಆಮ್ ಎ ಬೀಫ್ ಬಾಯ್. ನಾನು ಬೀಫ್ ತಿಂತೇನೆ, ದನದ ಮಾಂಸ ತಿಂತೇನೆ, ನನಗೆ ಬಹಳ ಇಷ್ಟ ಅಂತ ಪಬ್ಲಿಕ್ ಅಲ್ಲಿ ಹೇಳಿಕೊಳ್ಳುವಂತ ಈ ರಣಬೀರ್ ಕಪೂರ್ ನಮಗೆ ರಾಮನಾಗಿ ದಕ್ಕಬೇಕೇ. ಆಹಾರ ನಿಮ್ಮ ವೈಯಕ್ತಿಕವಾದ ಪ್ರಶ್ನೆ ಇರಬಹುದು, ಆದರೆ ಪಾತ್ರಧಾರಿಯಾಗಿ ನೀವು ಯಾವ ಪಾತ್ರವನ್ನ ಮಾಡ್ತಾ ಇದ್ದೀರಿ? ರಾಮ ಮರ್ಯಾದಾ ಪುರುಷೋತ್ತಮ, ರಾಮ ನಮ್ಮ ಆಸ್ತೆ, ರಾಮ ನಮ್ಮ ನಂಬಿಕೆ, ರಾಮ ನಮ್ಮ ಬದುಕು. ರಾಮಾಯಣ ಒಂದು ಕಟ್ಟುಕತೆ ಅಂತ ನಂಬಿದ ದೇಶ ಅಲ್ಲ ಇದು. SR ರಾವ್ ಅಂತ ಉತ್ಖನನ ತಜ್ಞ ಆರ್ಕಿಯಾಲಜಿಸ್ಟ್ ಕೃಷ್ಣನ ದ್ವಾರಕೆಯನ್ನ ಕಂಡಿಡಿದಂತ ದೇಶ ಇದು. ಇವತ್ತಿಗೂ ಶ್ರೀಲಂಕಾದಲ್ಲಿ ರಾವಣನ ಅಸ್ತಿತ್ವದ ಬಹಳಷ್ಟು ದಾಖಲೆ ಇದೆ. ನೀರಿನಲ್ಲಿ ರಾಮನ ಜಪ ಮಾಡಿ ಕಲ್ಲೆಸೆದಾಗ ಅದು ತೇಲ್ತಿತ್ತು ಅನ್ನೋದಕ್ಕೆ ವೈಜ್ಞಾನಿಕವಾದ ಕಾರಣಗಳಿದೆ. ಅಂತ ಸ್ಟೋನ್ಗಳು ನಮ್ಮ ಮಧ್ಯೆ ಇವತ್ತಿಗೂ ಇದೆ, ಕಲ್ಲುಗಳು. ಇಡೀ ಭಾರತದ ನೆಲದಲ್ಲಿ ರಾಮಾಯಣ ಕಾಲದ ಐತಿಹಾಸಿಕ ದಾಖಲೆಗಳು ನಿಮಗೆ ಎಷ್ಟು ಬೇಕು? ಇಂಥ ರಾಮನನ್ನ, ರಾಮಲಲ್ಲನ, ರಾಮ ದೇಗುಲವನ್ನ, ರಾಮ ಮಂದಿರವನ್ನ ಕಟ್ಲಿಕ್ಕೆ 520 ವರ್ಷಗಳ ಹೋರಾಟ ಮಾಡಿದೆ ಈ ದೇಶ. ಕನಿಷ್ಠ ಪಕ್ಷದಲ್ಲಿ ನಿಮಗೆ ಒಂದು ರಾಮನ ಪಾತ್ರಧಾರಿಯಾಗಿ ಪಾತ್ರವನ್ನ ಒಪ್ಪಿಕೊಳ್ಳುವಂತ ಪ್ರಶ್ನೆ ಬಂದಾಗ ನಿಮ್ಮ ಆಹಾರ ವಿಹಾರ ಮತ್ತು ನಿಮ್ಮ ಬದುಕು, ನಿಮ್ಮ ನಂಬಿಕೆಯ ಪ್ರಶ್ನೆ ಮೊದಲಾಗಬಾರದೆ? ಇಂಥ ಒಂದು ದನದ ಮಾಂಸ ತಿನ್ನುವಂತ ಬದುಕನ್ನ ಬದುಕ್ತಾ ಇರುವಂತ ನಿಮ್ಮಂಥವರು ರಾಮನ ಪಾತ್ರವನ್ನ ಒಪ್ಪಿಕೊಂಡಂತ ಔಚಿತ್ಯವನ್ನೇ ಇವತ್ತು ಪ್ರಶ್ನೆ ಮಾಡ್ಬೇಕಾಗತ್ತೆ. ಕನ್ನಡದಲ್ಲಿ ರಾಜ್ಕುಮಾರ್ ರಾಘವೇಂದ್ರನ ಪಾತ್ರ ಮಾಡಲಿಕ್ಕೆ ಒಪ್ಪಿಕೊಂಡದ್ದು ಅದೊಂದು ಚಾರಿತ್ರಿಕವಾದಂತ ಕಥೆ. ಅದು ಹೆಂಡ ಇಳಿಸುವ ಜಾತಿಯಿಂದ ಬಂದಂತ ಒಬ್ಬ ವ್ಯಕ್ತಿ, ಅವನ ಎಂಥದೇ ಮಹಾ ಮೇರು ಕಲಾವಿದನಾದ್ರೂ ರಾಘವೇಂದ್ರ ಸ್ವಾಮಿಗಳ ಪಾತ್ರ ಮಾಡಬಾರದು ಅಂತ ಅಂದಾಗ ನಂಜನಗೂಡಲ್ಲಿ, ಮಂತ್ರಾಲಯದಲ್ಲಿ, ಚಾಮುಂಡಿ ಬೆಟ್ಟದಲ್ಲಿ 3 ಕುಮಾರರ ಹೆಸರನ್ನ ಚೀಟಿ ಹಾಕಿದಾಗ ಅಯ್ಯರು ಹೇಳಿದ ಸತ್ಯ,
ಅಲ್ಲಿ 3 ಕಡೆಗೂ ರಾಜ್ಕುಮಾರ್ ಹೆಸರು ಬರುತ್ತೆ, ರಾಜ್ಕುಮಾರ್ ಒಪ್ಕೊಳ್ತಾರೆ. ಆದರೆ ಹೆಚ್ಚು ಕಮ್ಮಿ 45 ದಿನದಿಂದ 3 ತಿಂಗಳ ಕಾಲ ರಾಜ್ಕುಮಾರ್ ಅವರು ಸಂಸಾರವನ್ನ, ಮಾಂಸಾಹಾರವನ್ನ ಪ್ರತಿ ಒಂದನ್ನ ತ್ಯಜಿಸಿ ಒಬ್ಬ ಯೋಗಿಯ ತರ ಪ್ರತ್ಯೇಕವಾಗಿ ಉಳಿದು ಬರಿಗಾಲಲ್ಲಿ ನಡೆದು ರಾಘವೇಂದ್ರ ಸ್ವಾಮಿಗಳ ಪಾತ್ರವನ್ನ ಮಾಡಿದ್ದಾರೆ. ರೋಮಾಂಚನ ಆಗತ್ತೆ. ರಾಘವೇಂದ್ರ ಸ್ವಾಮಿಗಳ ಸಜೀವ ಒಂದು ಸಮಾಧಿ ಆಗುವಾಗ ವೃಂದಾವನ, ಆ ಒಂದು ಸೀನಿನಲ್ಲಿ ಆದಂತ ಒಂದು ದಿವ್ಯಾನುಭವವನ್ನ ರಾಜ್ಕುಮಾರ್ ಅವರ ಪದತಲದಲ್ಲಿ ಕೂತು ಆಲಿಸಿದ್ದೇನೆ ನಾನು. ಅವರು ಹೇಳಿದ್ದಾರೆ, ನಾನು ದಾಖಲಿಸಿದ್ದೇನೆ. ಒಂದು ಪಾತ್ರಕ್ಕೆ ಒಂದು ಇರಬಹುದಾದಂತ ಔಚಿತ್ಯ ಪ್ರಜ್ಞೆ, ಸಮಯ ಪ್ರಜ್ಞೆ ಮತ್ತು ಭಾವ ಪ್ರಜ್ಞೆ ಅಂದ್ರೆ ಇದು. ಐ ಆಮ್ ಎ ಬೀಫ್ ಬಾಯ್. ಯಾವ ದರಿದ್ರ ನಾಲಿಗೆಯಲ್ಲಿ ಇದನ್ನ ಹೇಳಿದ್ರೋ ಅದೇ ದರಿದ್ರ ನಾಲಿಗೆಯಲ್ಲಿ ನಮಗೆ ರಾಮನಾಗಿ ಉಪದೇಶ ಮಾಡ್ತಿರಲ್ಲ, ಅದನ್ನ ನಾವು ಒಪ್ಪಿಕೋಬೇಕಾ? ಇದರ ಬಗ್ಗೆ ಅತ್ಯಂತ ಪ್ರಜ್ಞಾಪೂರ್ವಕವಾದಂತ ಒಂದು ಪ್ರತಿಭಟನೆ ನಡೆಯಬೇಕು. ಮತ್ತೆ ಇದರ ಬಗ್ಗೆ ಅತ್ಯಂತ ಗಂಭೀರವಾದಂತ ಚಿಂತನೆಯನ್ನ RSS, ಹಿಂದೂ ಸಂಘಟನೆಗಳು, ಹಿಂದೂ ಬಾಂಧವರು ನಾವೆಲ್ಲರೂ ಸೇರಿ ಇದರ ಬಗ್ಗೆ ಪ್ರತಿಭಟಿಸಬೇಕು ಅಂತ ನಾನು ಈ ಮೂಲಕ ನಿಮಗೆ ಕರೆ ಕೊಡ್ತಾ ಇದ್ದೇನೆ. ಇಂಥ ರಾಮ ನಮಗೆ ಬೇಕಾ? ಹಾಗಾದ್ರೆ ನೀವು ಯಾರ ಮುಸ್ಲಿಮರು ಕೂಡ, ಮುಸ್ಲಿಂ ಸಮುದಾಯದಿಂದ ಬಂದವರು ಕೂಡ ರಮಾನಂದ ಸಾಗರ್ ಅವರ ರಾಮಾಯಣದಲ್ಲಿ ಪಾತ್ರವನ್ನ ಮಾಡಿದ್ದಾರೆ. ಆದರೆ ಅಲ್ಲಿಯೂ ಅದರದೇ ಆದಂತ ಒಂದು ಔಚಿತ್ಯ ಪ್ರಜ್ಞೆ ಇತ್ತು. ಹಾಗಾದ್ರೆ ದರದ ಮಾಂಸ ತಿನ್ನುವಂತ ಜಾತಿಯವರು ಯಾರು ಈ ಪಾತ್ರವನ್ನ ಮಾಡಬಾರದೆ? ಒಂದು ಹಂತದಲ್ಲಿ ಪಾತ್ರವನ್ನ ಮಾಡಬಾರದು ಅಂತಲೇ ಹೇಳಬೇಕಾಗತ್ತೆ. ಆದರೆ ಮಾಡುವುದಿದ್ರು ನೀವು ಅದಕ್ಕೆ ಅದರದೇ ಆದಂತ ಒಂದು ಶುದ್ಧಾಚಾರವನ್ನ ಇಟ್ಕೊಂಡು ಮಾಡಬೇಕು ಅಂತ ಹೇಳಬೇಕಾಗತ್ತೆ. ಹಾಗಾದ್ರೆ ಪಾತ್ರ ಬದುಕು ಬೇರೆ ಅಲ್ವೇ? ಪಾತ್ರ ಯಾರು ಬೇಕಾದ್ರೂ ಮಾಡಬಹುದಲ್ವೇ ಅಂತ ನೀವು ಕೇಳಬಹುದು. ರಾಮ ಕೃಷ್ಣ ಯಾರೂ ಮಾಡಬಹುದಾದ ಪಾತ್ರ ಅಲ್ಲ. ಇವತ್ತಿನ ಕಾಲಘಟ್ಟದಲ್ಲಿ ನಾವು ಇಂಥ ಸೂಕ್ಷ್ಮತೆಗಳನ್ನು ಕೂಡ ಯೋಚಿಸುವಂತ ದುರಂತದಲ್ಲೂ ಇದ್ದೇವೆ, ಸಾಧ್ಯತೆಯಲ್ಲೂ ಇದ್ದೇವೆ, ಭಯದಲ್ಲೂ ಇದ್ದೇವೆ. ನಿಮಗೆ ಅದಕ್ಕೆ ಕೆಲವು ಉದಾಹರಣೆಗಳನ್ನು ಕೊಡ್ತೇನೆ ನಾನು. ಇದೇ ಅಕ್ಷಯ್ ಕುಮಾರ್ ಅವರ ವಿಡಿಯೋವನ್ನ ಸಾಕ್ಷಿ ಇಟ್ಟು ನಿಮಗೆ ಒಂದು ಮಾತು ಹೇಳಬೇಕು. Why waste so much milk on Lord Shiva or इतने सारे भगवान हम डाल देते हैं. I used to go to Vaishno Devi every 6 months. I used to spend about 2 lakhs, 3 lakh rupees. I thought that these 3 lakhs, why don't I give it to someone? And I got Vaishno Devi के दर्शन उसके अंदर ही. रेनोवेशन के लिए 1,21,00,000 रुपए का डोनेशन भी दिया. ಅಕ್ಷಯ್ ಕುಮಾರ್ ಬಗ್ಗೆ ನಮ್ಮ ಅಭಿಪ್ರಾಯ ಏನಿದೆ? ಅಕ್ಷಯ್ ಕುಮಾರ್ ಒಬ್ಬ ದೇಶಭಕ್ತ, ದೇಶಭಕ್ತಿಯ ಸಿನಿಮಾಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ. ನಾವು ರೋಮಾಂಚಕಾರಿಯಾಗಿ ಇದನ್ನು ನೋಡಿದ್ದೇವೆ. ಇವೆಲ್ಲವೂ ಸರಿ. ಆದ್ರೆ ಅಕ್ಷಯ್ ಕುಮಾರ್ ಅವರ ಪಾತ್ರೋಚಿತವಾದ ಬದುಕು ಮತ್ತು ವ್ಯಕ್ತಿಗತವಾದ ಬದುಕಿನ ಮಧ್ಯೆ ಎಂತ ವ್ಯತ್ಯಾಸಗಳಿದೆ ಅಂದ್ರೆ, ಈ ದರಿದ್ರ ಬಾಲಿವುಡ್ನವರು ಸಿನಿಮಾದ ಮೂಲಕ ಇಡೀಯದಾಗಿ 100 ವರ್ಷದ ಇತಿಹಾಸದಲ್ಲಿ ಹೆಚ್ಚು ಕಮ್ಮಿ ಈ 12-13 ವರ್ಷ ಬಿಟ್ರೆ ಸಂಪೂರ್ಣವಾಗಿ ಹಿಂದುತ್ವವನ್ನ, ನಮ್ಮ ದೇವಾನುದೇವತೆಗಳನ್ನ ವ್ಯಂಗ್ಯ ಮಾಡುವ ಮೂಲಕ ಮತ್ತು ಕೀಟಲೆ ಮಾಡುವ ಮೂಲಕ, ಅದನ್ನ ಅಪಭ್ರಂಶಕ್ಕೆ ತುತ್ತಾಗಿಸುವ ಮೂಲಕ ನಮ್ಮ ಧರ್ಮ ಪ್ರಜ್ಞೆಯನ್ನ, ನಮ್ಮ ಆರಾಧನಾ ಸಂಸ್ಕೃತಿಯನ್ನ, ನಮ್ಮ ನಂಬಿಕೆಯನ್ನ ಸಂಪೂರ್ಣವಾಗಿ ಗೇಲಿ ಮಾಡ್ತಾ ಬಂದಿದ್ದಾರೆ ಅನ್ನೋದಕ್ಕೆ ನಿಮಗೆ 1000 ಸಾಕ್ಷಿಗಳು ಸಿಗ್ತವೆ. ಅಮಿತಾಬ್ ಬಚ್ಚನ್ ಅಂತ ಒಬ್ಬ ನಟ, ಕಲಾವಿದ, ಶತಮಾನದ ಹೀರೋ, ಹರಿವಂಶರಾಯ್ ಬಚ್ಚನ್ ಅಂತ ಒಬ್ಬ ಮಹಾಕವಿಯ ಮಗ ದೇಶಭಕ್ತ ಅಂತ ನಾವು ಭಾವಿಸಿದ್ರೆ, ಕೊನೆಗೂ ಅವರು JNU ಸಂಸ್ಕೃತಿ, ನೆಹರು ಸಂಸ್ಕೃತಿ ಮತ್ತೆ ಈ ಭಾರತ ದೇಶದ ದೇಶೀಯತೆಯನ್ನ, ಸನಾತನ ಧರ್ಮವನ್ನ, ನಮ್ಮ ನೆಲದ ಸಂಸ್ಕೃತಿಯನ್ನ, ನಮ್ಮ ನಂಬಿಕೆಯನ್ನ ವಿರೋಧಿಸುವಂತ ಒಬ್ಬ ಗ್ಯಾಂಗಿನ ಮಹಾನ್ ನಾಯಕ ಅನ್ನೋದನ್ನ ಅವರ ಚಿತ್ರಗಳ ಮೂಲಕ ನೀವು 100 ಉದಾಹರಣೆಗಳನ್ನ ಕೊಡಬಹುದು. ಗೊತ್ತಿದ್ದು ಮಾಡಿದಾರೋ ಗೊತ್ತಿಲ್ಲದೆ ಮಾಡಿದಾರೋ ನಮಗೆ ಗೊತ್ತಿಲ್ಲ. ಆದರೆ ಅವರು ಆ ಪಾತ್ರದ ಮೂಲಕ ಕೊನೆಗೂ ಕೊಡುವ ಸಂದೇಶ ಏನು ಅಂತಂದ್ರೆ, ಹಿಂದೂ ವಿರೋಧಿ ಮನೋಧರ್ಮ. ಅಕ್ಷಯ್ ಕುಮಾರ್ ಹೇಳ್ತಾರೆ ಒಂದು ಫಂಕ್ಷನ್ ಅಲ್ಲಿ, ಒಂದು ಸಂವಾದದಲ್ಲಿ, ಈ ಹಾಲನ್ನೆಲ್ಲ ಈಶ್ವರ ಲಿಂಗಕ್ಕೆ ಯಾಕೆ ಸುರಿದು ಹಾಳು ಮಾಡಬೇಕು ಅಂತ. PK ಸಿನಿಮಾದಲ್ಲೂ ಅದೇ, ಅಮೀರ್ ಖಾನ್ ಅಂದು. ಅಲ್ಲಿ ಈಶ್ವರನ ಪಾತ್ರಧಾರಿಯನ್ನ ಟಾಯ್ಲೆಟ್ಗೆಲ್ಲ ಕಳಿಸಿ, ಅಲ್ಲಿ ಕಳಿಸಿ, ಇಲ್ಲಿ ಕಳಿಸಿ ಎಂತ ವ್ಯಂಗ್ಯ ಮಾಡ್ತಾರೆ ಅಂತ ಆದ್ರೆ, ಎಲ್ಲವನ್ನೂ ಮಾತಾಡ್ತಾರೆ ಎಕ್ಸೆಪ್ಟ್ ಕ್ರಿಶ್ಚಿಯಾನಿಟಿ ಮತ್ತು ಮುಸ್ಲಿಂ ಧರ್ಮದ ಅಪನಂಬಿಕೆಗಳನ್ನು ಅಥವಾ ನಂಬಿಕೆಗಳನ್ನು ಅವರು ಪ್ರಶ್ನಿಸುವುದಿಲ್ಲ. ಹಿಂದೂ ನಂಬಿಕೆಗಳನ್ನ ಪ್ರಶ್ನಿಸ್ತಾರೆ. ಸಾಹಿತ್ಯದಲ್ಲೂ ಅಷ್ಟೇ, ನಿಮಗೆ ಲಿಬರಲ್ಸ್ ಆಗ್ಬೇಕೋ, ನಿಮಗೆ ಒಂದು ಎಡಪಂಥೀಯರು ಅಂತ ಆಗ್ಬೇಕೋ, ಪ್ರೋಗ್ರೆಸಿವ್ ಥಿಂಕರ್ಸ್ ಅಂತ ಆಗ್ಬೇಕೋ, ಅವರಿಗೆ ಸಿಗುವುದೇ ನಮ್ಮ ರಾಮ ಕೃಷ್ಣ, ನಮ್ಮ ನಂಬಿಕೆ, ನಮ್ಮ ಉಪನಿಷತ್ತು, ನಮ್ಮ ವೇದ, ನಮ್ಮ ಬದುಕಿನ ಆಶಯಗಳು.
ಅದೇ ಅವ್ರಿಗೆ ಅಲ್ಲಿದ್ದದ್ದು ಕಾಣುದಿಲ್ಲ. ಇದೇ ಅಕ್ಷಯ್ ಕುಮಾರ್ ಹೇಳ್ತಾರೆ, ಹಾಲನ್ನು ಯಾಕೆ ಸುರಿದು ವೇಸ್ಟ್ ಮಾಡ್ತೀರಿ, ಅದನ್ನ ಬಡವರಿಗೆ ಕೊಡಿ. ನಾನು ವೈಷ್ಣವ ದೇವಿಗೆ ಹೋಗ್ತಾ ಇದ್ದೆ ದರ್ಶನಕ್ಕೆ, 2-3 ಲಕ್ಷ ರೂಪಾಯಿ ಖರ್ಚಾಗ್ತಾ ಇತ್ತು. ಆಮೇಲೆ ಅನಿಸ್ತು ನನಗೆ, ಯಾಕೆ ಹೋಗ್ಬೇಕು, ಅದೇ ದುಡ್ಡನ್ನ ಬಡವರಿಗೆ ಕೊಡ್ಬೋದಲ್ಲ ಅಂತ ನಾನು ಬಡವರಿಗೆ ಕೊಡ್ತಾ ಇದ್ದೇನೆ, ಆ ಮೂಲಕ ವೈಷ್ಣವ ದೇವಿ ದರ್ಶನ ಮಾಡ್ತಾ ಇದ್ದೇನೆ ಅಂತ. ಆಯ್ತು, ಇದನ್ನ ಒಂದು ತಾರ್ಕಿಕವಾಗಿ ಒಪ್ಕೊಳ್ಬಹುದು ಅಂತ ಇಟ್ಕೊಳ್ಳಿ. ಯಾಕೆಂದ್ರೆ ದೇವರು ಯಾವ ರೀತಿಯಲ್ಲಿ ಪ್ರತ್ಯಕ್ಷನಾಗ್ತಾನೆ ಅಂತ ಗೊತ್ತಾಗುದಿಲ್ಲ. ನಮಗೆ ಕಲ್ಲಿನಲ್ಲಿ ದೇವರು ಇದ್ದಾನೋ ಇಲ್ಲವೋ ಅನ್ನೋದು ಗೊತ್ತಿಲ್ಲ ಅಂತಲೇ ಇಟ್ಕೊಳ್ಳೋಣ. ಆದ್ರೆ ಈ ನಡೆದಾಡುವ ತಾಯಂದಿರಲ್ಲಿ, ಹೆತ್ತವರಲ್ಲಿ, ಬಡವರಲ್ಲಿ ದೇವರನ್ನು ಕಾಣಬೇಕು, ಸರಿ ಇದೆ. ಆದ್ರೆ ಇದೇ ಅಕ್ಷಯ್ ಕುಮಾರ್ ಮುಂದೆ ಇನ್ನೊಂದು ಧರ್ಮ ಅಂತ ಬಂದಾಗ, ಇಸ್ಲಾಂ ಅಂತ ಬಂದಾಗ ಹೇಗೆ ನಡ್ಕೊಳ್ತಾರೆ ನೋಡಿ. ಇಲ್ಲಿ ಮುಂಬೈನ ಹಾಜಿ ಅಲಿ ದರ್ಗಾಕ್ಕೆ ಹೋಗಿ ಅಲ್ಲಿ ಚದ್ದರ್ ಸೇವೆಯನ್ನು ಮಾಡ್ತಾರೆ, ಚಾದರನ್ನು ಹಾಸಿ ಹೊದೆಸಿ. ಅದರ ಜೊತೆಗೆ 1.21 ಅಲ್ಲಿ ಅವರು ಗಿಫ್ಟ್ ಮಾಡ್ತಾರೆ, ದಾನ ಕೊಡ್ತಾರೆ. ಯಾಕೆ? ವೈಷ್ಣವ ದೇವಿಗೆ ಹೋಗುದು ನಿಮಗೆ ವೇಸ್ಟ್ ಅಂತ ಅನಿಸ್ತದೆ, 3 ಲಕ್ಷ ಬಡವರಿಗೆ ಕೊಡೋಣ ಅಂತ ಅನಿಸ್ತದೆ. ಈ 1,21,00,000 ದರ್ಗಕ್ಕೆ ಯಾಕೆ ಕೊಡ್ತೀರಿ? ಮನುಷ್ಯನ ದೇಹ ಮಲಗಿದ್ದಕ್ಕೆ ಯಾಕೆ ಕೊಡ್ತೀರಿ? ನೀವು ಕೊನೆಗೂ ಏನನ್ನ ಹೇಳಿ ಕೊಟ್ಟಿದ್ದೀರಿ? ಇನ್ನು ಈ ಖಾನ್ಗಳ ಬಗ್ಗೆ ಬಿಟ್ಬಿಡಿ. ಶಾರುಖ್ ಖಾನ್ ಇವತ್ತಿಗೂ ಪಾಕಿಸ್ತಾನವನ್ನ ಪ್ರೀತಿಸ್ತಾರೆ ಹೊರತು ಇಂಡಿಯಾವನ್ನ ಪ್ರೀತಿಸುವುದಿಲ್ಲ. ಸಲ್ಮಾನ್ ಖಾನ್ ಯಾರು ಅನ್ನೋದು ನಿಮ್ಗೆ ಗೊತ್ತಿದೆ. ಬಿಷ್ಣೋಯಿ ಯಾಕೆ ಅವರನ್ನ ಹೊಡೆಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನೋದು ನಿಮ್ಗೆ ಗೊತ್ತಿದೆ. ದಾವೂದ್ ಇಬ್ರಾಹಿಂನ ರಕ್ತ ಇಳಿತಾ ಬಂದಾಗ ಅದರ ಅವತಾರ ಪುರುಷ ಯಾರು ಬಾಲಿವುಡ್ ಅಲ್ಲಿ, ಮುಂಬೈಯಲ್ಲಿ ಅನ್ನೋದು ನಿಮ್ಗೆ ಗೊತ್ತಿದೆ. ಇವರಿಗೆ ಮದುವೆ ಆಗ್ಲಿಕ್ಕೆ, ಮಜಾ ಮಾಡ್ಲಿಕ್ಕೆ, ಬದುಕಲಿಕ್ಕೆ ನಮ್ಮ ಹಿಂದೂ ಹುಡುಗಿಯರು ಬೇಕು. ಅದೇ ಇವತ್ತು TCS ಇಂತ ಲವ್ ಜಿಹಾದ್ ನಡೀತಾ ಇದೆ, ಕಂಡಲ್ಲಿ ನಡೀತಾ ಇದೆ. ಯಾರಾದ್ರೂ ಈ ಬಡ್ಡಿ ಮಕ್ಕಳು ಮಾತಾಡ್ತಾರ? ಇದೇ ನಮ್ಮ ಕಿಶೋರ್ ನಟ, ಮಹಾನ್ ನಟ, ಭಯಂಕರ ಮಾತಾಡ್ತಾರ. ಅವರು ಇದ್ರ ಬಗ್ಗೆ ಮಾತಾಡಿದ್ರ? ಇದೇ ಪ್ರಕಾಶ್ ರಾಜ್ 45 ನಿಮಿಷ ಟ್ರಂಪ್ ಹತ್ರ ಮೋದಿ ಮಾತಾಡದ್ ಏನು ಅಂತ ಕೀಕಿ ಅಂತ ಒಂದು ವ್ಯಂಗ್ಯ ಮಾಡ್ತಾರೆ. ಅಷ್ಟರ ಮಟ್ಟಿಗೆ ಪ್ರಧಾನಿಯನ್ನ ವ್ಯಂಗ್ಯ ಮಾಡುವಂತ ದುಷ್ಟತನ. ಆದ್ರೆ ನಿಮ್ಮ ನಾಲಿಗೆ ಏನಾಗಿದೆ? ಈ ಅಮಾಯಕರ ಮೇಲೆ, ಅಪ್ರಾಪ್ತರ ಮೇಲೆ ಪ್ರೀತಿಯ ಹೆಸರಿನಲ್ಲಿ, ಲವ್ ಜಿಹಾದನ ಹೆಸರಿನಲ್ಲಿ ಈ ರೀತಿ ಆಕ್ರಮಣ ನಡೀತಾ ಇದೆಯಲ್ಲ, TCS ಇಂದು ಇತ್ಯಾದಿ. ಮಾತಾಡಿದ್ರೆ ನೀವು ನಾಲ್ಗೆ ಎಲ್ಲೋಗಿದೆ? ಬಿದ್ದೋಗಿದ್ಯಾ? ಯಾಕೆ ಮಾತಾಡ್ತಾ ಇಲ್ಲ? ಈ ಎಲ್ಲ ಪ್ರಪೋಗಾಂಡಗಳು ಯಾಕೆ? ನಾನು ಈ ರಾಮ ಬೀಫ್ ತಿನ್ನುವಂತ ರಣಬೀರ್ ಸಿಂಗ್ ರಾಮಾಯಣದ ರಾಮನನ್ನ ಮಾಡಿದ್ರ ಬಗ್ಗೆ ಇವತ್ತು ಆಕ್ಷೇಪಿಸ್ತಾ ಇದ್ದೇನೆ ಅಂದ್ರೆ, ಇವತ್ತಿನ ಪರಿಸರದಲ್ಲಿ ಈ ಹಿಂದಿ ಚಿತ್ರರಂಗದವರು ನಿರಂತರವಾಗಿ ಮಾಡ್ಕೊಂಡು ಬಂದದ್ದು ಹಿಂದೂ ಧರ್ಮದ ಅವಹೇಳನ, ನಮ್ಮ ನಂಬಿಕೆಯ ಮೇಲೆ ಸವಾರಿ, ಅತ್ಯಾಚಾರ. 3/4 ಶತಮಾನಕ್ಕೂ ಹೆಚ್ಚು ನಾವು ಇದನ್ನ ಸಹಿಸಿಕೊಂಡೆವು. ಆದ್ರೆ ಈಗ ದುರಂದರ್ ಅಂತ ಸಿನಿಮಾ, ಕಾಶ್ಮೀರಿ ಫೈಲ್ಸ್ ಅಂತ ಸಿನಿಮಾ, ಕೇರಳ ಫೈಲ್ಸ್ ಅಂತ ಸಿನಿಮಾ, ತಾಷ್ಕೆಂಟ್ ಫೈಲ್ಸ್ ಅಂತ ಸಿನಿಮಾ, ಚಾವಾದ್ ಅಂತ ಸಿನಿಮಾ, ಉರಿ ಅಂತ ಸಿನಿಮಾ, ದೇಶಭಕ್ತರ ಒಂದು ದೊಡ್ಡ ಗಡನ ಹುಟ್ಕೊಂಡಿದೆ. ಇದೇ ಅಮೀರ್ ಖಾನ್ ಹತ್ರ ಯಾರೋ ಕೇಳ್ತಾರೆ, ದುರಂದರ್ ಸಿನಿಮಾ ನೋಡಿದ್ರ ಅಂತಂದ್ರೆ, ಕೇಳಿದ್ದೇನೆ, ಚೆನ್ನಾಗಿ ಹೋಗ್ತಾ ಇದೆಯಂತೆ, ನಾನು ಈಗ ಅಧ್ಯಯನದಲ್ಲಿ ನಿರತನಾಗಿದ್ದೇನೆ. ಏನು? ಮಹಮ್ಮದೀರ ದಾಳಿಯಲ್ಲಿ ಹಿಂದೂಗಳ, ಮುಸ್ಲಿಮರನ್ನ ಎಷ್ಟು ಹಿಂದೂಗಳನ್ನ ಕೊಂದ್ರು, ಅತ್ಯಾಚಾರ ಮಾಡಿದ್ರು, ಅದನ್ನು ಓದ್ತಾ ಇದ್ದೀರಾ? ನಿಮ್ಮ ಲಾಲ್ ಚಡ್ಡಾ ಬಂದಾಗ ಚಡ್ಡಿ ಬಿಚ್ಕೊಂಡು ನಮಸ್ಕಾರ ಹೊಡೆದ್ರಿ, ನೋಡಿ ನನ್ನ ಸಿನಿಮಾನ ಅಂತ. ಸಿನಿಮಾದಲ್ಲೇ ಇದ್ದವರು ನೀವು ಸಿನಿಮಾ ನೋಡುದಿಲ್ಲ ಅನ್ನುವ ನಾಟಕ ಮಾಡ್ತಾ ಇದ್ದೀರಾ. ಅಕ್ಷಯ್ ಕುಮಾರ್ನ ಕೂಡ ಇವತ್ತು ನಂಬುವ ಸ್ಥಿತಿಯಲ್ಲಿಲ್ಲ ನಾವು. ಇದೇ ಅಮೀರ್ ಖಾನದ್ದು ನಿಮಗೆ ಎಷ್ಟು ಬೇಕು, ಏನ್ ಬೇಕು? ಇದೇ ಅಮೀರ್ ಖಾನ್ 2015ರಲ್ಲಿ ಅಯುಷ್ಣತೆ ಅಂದ್ರು, ನನ್ನ ಹೆಂಡತಿ ಕಿರಣ್ ರಾವ್ ಈ ದೇಶದಲ್ಲಿ ಬದುಕೋದೇ ಕಷ್ಟ ಅಂತ ಹೇಳ್ತಾ ಇದ್ದಾಳೆ ಅಂತಂದ್ರು. ಕೊನೆಗೆ ಆ ಕಿರಣ್ ರಾವನ್ನೇ ಬಿಟ್ಬಿಟ್ರು. ಇನ್ನೊಬ್ಬ ಹಿಂದೂವನ್ನ ಈಗ ಲವ್ ಮಾಡ್ಕೊಂಡು ಏನೋ ಮದುವೆ ಆಗ್ಲಿಕ್ಕೆ ಕೊಟ್ಟಿದ್ದಾರೆ, 3ನೇ ಹೆಂಡತಿ ಕಾಣುತ್ತೆ. ಇದೇ ಅಮೀರ್ ಖಾನ್ 2017ರಲ್ಲಿ ಭಾರತವನ್ನ ವಿರೋಧಿಸ್ತಾ ಇರುವಂತ ಟರ್ಕಿಯ ಅಧ್ಯಕ್ಷರನ್ನ ಹೋಗಿ ಖಾಸಗಿಯಾಗಿ ಭೇಟಿಯಾಗಿ ಅವರ ಮೇಜವಾನಿಗೆಯನ್ನು ಅನುಭವಿಸಿ ಬರ್ತಾರೆ. ಅದೇ 2020ರಲ್ಲಿ ಅದೇ ಟರ್ಕಿಯ ಅಧ್ಯಕ್ಷರ ಹೆಂಡತಿಯನ್ನ ಖಾಸಗಿಯಾಗಿ ಹೋಗಿ ಭೇಟಿಯಾಗಿ ಬರ್ತಾರೆ ಅವರು. ಅದೇ 2018ರಲ್ಲಿ ಇಸ್ರೇಲ್ನ ಪ್ರಧಾನಿ ಬಂದ್ರು, ನೇತನ್ಯಾಹು, ಅವರನ್ನ ಭೇಟಿ ಆಗ್ಬೇಕು ಅಂತಂದಾಗ ಶಾರುಖ್ ಖಾನ್, ಅಮೀರ್ ಖಾನ್, ಸಲ್ಮಾನ್ ಖಾನ್ 3 ಜನರು ವಿರೋಧಿಸಿದ್ರು. ಇವರಿಗೆ ಭಾರತವನ್ನ ವಿರೋಧಿಸುವವರೆಲ್ಲ ಇವರ ಫ್ರೆಂಡ್ಶಿಪ್. ಭಾರತದ ಮಿತ್ರ ರಾಷ್ಟ್ರಗಳು ಯಾರು ಇವ್ರಿಗೆ ಬೇಡ. ಸತ್ಯಮೇವ ಜಯತೆ ಅಂತ ಒಂದು ಶೋ ಮಾಡಿದ್ರಲ್ಲ, ಅದರಲ್ಲಿ ಸಂಪೂರ್ಣವಾಗಿ ಹಿಂದುತ್ವವನ್ನ, ನಮ್ಮ ಪಾರಂಪರಿಕ ವೈದ್ಯಕೀಯ ಪದ್ಧತಿಯನ್ನ, ನಮ್ಮ ಪರಂಪರೆಯನ್ನ, ನಮ್ಮ ವಿಶ್ವಾಸವನ್ನ, ನಮ್ಮ ನಂಬಿಕೆಯನ್ನ ಸಂಪೂರ್ಣವಾಗಿ ಗೇಲಿ ಮಾಡಿದ್ರು 28 ಎಪಿಸೋಡ್ ಅಲ್ಲಿ. ಅದರಲ್ಲಿ ಒಂದು ಇದನ್ನ ನಿಮಗೆ ಕೊಡ್ತೇನೆ ನಾನು, ದಾಖಲೆಯನ್ನ. राखी पर, रक्षाबंधन पर भाई खड़ा हो जाता है बड़ा होकर, चाहे मैं उसको पढ़ा रही हूं,
मगर राखी पर वो कहता है मैं तेरी रक्षा करूंगा। अरे तेरी रक्षा मैं 15 साल से कर रही हूँ भैया, तेरी नाक जब से बह रही थी, मगर राखी पर मुझे फिर वहीं लाके खड़ा कर दिया जाएगा कि तू नीचे है, रक्षा तेरी ये करेगा। एक बहुत अच्छा उदाहरण है करवा चौथ का त्योहार। अब करवा चौथ औरत रखती है ताकि मेरे पति को कुछ गलत ना हो जाए, उसको लंबी उम्र लगे, उसे लंबी उम्र लगे। अगर यही सोच है तो फिर अमेरिका के सब पतियों को तो मर जाना चाहिए था अब तक, क्योंकि करवा चौथ ಹಿಂದೂ ಮಹಿಳಾ ನಂಬಿಕೆಯನ್ನ ಪ್ರಶ್ನಿಸುವಂತ ಒಂದು ಶೋ ಅಲ್ಲಿ ಬಂತು. ಕಮಲಾ ಬಾಸಿ ಅನ್ನುವಂತವರು ಸ್ತ್ರೀವಾದಿ, ಅವರು ನಮ್ಮ ರಕ್ಷಾ ಬಂಧನವನ್ನ ವ್ಯಂಗ್ಯ ಮಾಡ್ತಾರೆ. ಗಂಡನ ಆಯುಷ್ಯಕ್ಕೆ ಕರ್ವಾ ಚೌಕ್ ಅಂತ ಒಂದು ಉತ್ತರ ಭಾರತದ ಪದ್ಧತಿ ಇದೆಯಲ್ಲ, ಅದನ್ನ ವ್ಯಂಗ್ಯ ಮಾಡ್ತಾರೆ. ಅದನ್ನ ನೋಡಿ ಅಲ್ಲಿ ಇದ್ದವರು ಮತ್ತು ಅಮೀರ್ ಖಾನ್ ಗಾಯಿಗೈಸಿ ನಗ್ತಾರೆ. ಕರ್ವಾ ಚೌಕ್ ಮಾಡಿ ಗಂಡನ ಆಯುಷ್ಯ ವೃದ್ಧಿ ಆಗ್ತದೆ ಅಂತ ಆದ್ರೆ ಅಮೆರಿಕದಲ್ಲಿ ಇದ್ದಂತ ಕ್ರಿಶ್ಚಿಯನ್ರ ಹೆಣ್ಣು ಮಕ್ಕಳ ಗಂಡಂದಿರ ಗತಿ ಏನು ಅಂತ ಕೇಳ್ತಾಳೆ. ನಾವೊಂದು ಪ್ರಶ್ನೆ ಕೇಳಬೇಕು. ಇದೇ ಅಮೀರ್ ಖಾನ್ ನಿಮ್ಗೆ ತ್ರಿಬಲ್ ತಲಾಕ್ ನೆನಪಿಲ್ವಾ? ಅಥವಾ ಈ ಕಮಲಾ ಬಾಸಿಗೆ ಹೆಣ್ಮಕ್ಳ ಪರವಾಗಿ ಹೋರಾಟ ಮಾಡುವವರು ಹಿಂದೂ ಹೆಣ್ಮಕ್ಳಲ್ಲಿ ಇದ್ದಂಥದ್ದನ್ನ, ಅಥವಾ ಹಿಂದೂ ಹೆಣ್ಮಕ್ಳು ಮಾತ್ರ ನಿಮ್ಗೆ ಟಾರ್ಗೆಟಾ? ನಮ್ಮ ಬಾಲ್ಯ ವಿವಾಹ ಅದು ಇದು ಅಲ್ಲಿ ಹೇಳ್ತಿರಲ್ಲ. ಇದೇ ಇವತ್ತು TCS ಪ್ರಕರಣ ಆದ ನಂತರ ಇನ್ನೊಂದು ಬಂದಿದೆಯಲ್ಲ ಮಹಾರಾಷ್ಟ್ರದಲ್ಲಿ, ಅಮರಾವತಿಯಲ್ಲಿ 180 ಹೆಣ್ಮಕ್ಕಳನ್ನ, ಅಪ್ರಾಪ್ತ ಹೆಣ್ಮಕ್ಕಳ ಮೇಲೆ ಅತ್ಯಾಚಾರ ಮಾಡಿದಂತ ಒಬ್ಬ ದುಷ್ಟ ಮಹಮ್ಮದ್ ಅಯಾನ್ ಅಂತ 360 ಅಶ್ಲೀಲ ವಿಡಿಯೋ ಮಾಡಿದ್ದಾನೆ. ಅದು ಕಣ್ಣಿಗೆ ಕಾಣುದಿಲ್ಲ ನಿಮ್ಗೆ? ತ್ರಿಬಲ್ ತಲಾಕ್ ಬಗ್ಗೆ ಯಾಕೆ ಮಾತಾಡುದಿಲ್ಲ? ಬಹುಪತ್ನಿತ್ವದ ಬಗ್ಗೆ ಯಾಕೆ ಮಾತಾಡುದಿಲ್ಲ? ಹಲಾಲ್ ಬಗ್ಗೆ, ಹಲಾಲ್ಕಿಂತ ಇನ್ನೊಂದು ಅತ್ಯಾಚಾರ, ಅನಾಚಾರ, ಹಿಂಸೆ ಇರ್ಲಿಕ್ಕೆ ಸಾಧ್ಯವ? ಅಮಾನುಷವಾದಂತ ನಡವಳಿಕೆ ಇರ್ಲಿಕ್ಕೆ ಸಾಧ್ಯವ? ಅದರ ಬಗ್ಗೆ ಯಾಕೆ ಕಮಲಾ ಬಾಸಿ ಮಾತಾಡುದಿಲ್ಲ? ಅಮೀರ್ ಖಾನ್ ಯಾಕೆ ಶೋ ಮಾಡಿಲ್ಲ? ಹಿಂದೂ ಹೆಣ್ಮಕ್ಳು, ಹಿಂದೂ ಸಂಸ್ಕೃತಿ, ಹಿಂದೂ ನಂಬಿಕೆ ನಿಮಗೆ ಏನು ಬಿಟ್ಟು ಬಿದ್ದಿದೆಯಾ? ಇಲ್ಲಿ ಸಿನಿಮಾದಲ್ಲೂ ಅದನ್ನೇ ಮಾಡ್ತೀರಿ, ವೈಯಕ್ತಿಕ ಬದುಕಲ್ಲೂ ಅದನ್ನೇ ಮಾಡ್ತೀರಿ. ಇಷ್ಟು ಲವ್ ಜೆಹಾದ್ ಆಗ್ತಾ ಇದೆ, ಒಬ್ಬನೇ ಒಬ್ಬ ಇವನು ಮಾತಾಡ್ತಾ ಇಲ್ಲ. ಇನ್ನೊಂದು ನಿಮಗೆ ನೆನಪಿಡಬೇಕು. ಹಿಂದೊಮ್ಮೆ ಒಂದು ಪೋಸ್ಟರ್, ಇಲ್ಲಿ ಒಂದು ವಿಡಿಯೋ ತೋರಿಸ್ತೇನೆ ನಿಮಗೆ. आप लोगों को ये तस्वीर याद है जिसमें बॉलीवुड के बड़े बड़े कलाकार पोस्टर लेकर खड़े थे जिसमें लिखा था आई एम हिंदुस्तान, आई एम असेम्ड, और हैशटैग चला था जस्टिस फॉर अवर चाइल्ड। जानते हैं क्यों? क्योंकि साल 2018 में जम्मू कश्मीर में एक 8 साल की बच्ची के साथ एक जघन्य अपराध हुआ था जिसका नाम था आशिफा बानो। लेकिन आज महाराष्ट्र के अमरावती में 180 बच्चों की जिंदगी बर्बाद हो गई है, लेकिन न तो किसी बॉलीवुड के नशनिये ने पोस्टर उठाया और न ही किसी गवैये ने। क्यों? क्योंकि जिन बच्चों की जिंदगी बर्बाद हुई है वो हिंदू थी और उनकी जिंदगी बर्बाद करने वाला एक मजहबी जिहादी मोहम्मद अयाज, जिसने नाम बदलकर, पहचान बदलकर 180 लड़कियों का यौन शोषण किया और उनके 350 अश्लील वीडियो बनाए जिनमें से बताया जा रहा है कि कई लड़कियां नाबालिग थी। लेकिन आज इन सारे सो कॉल्ड कलाकारों के मुंह पर फेविकोल का मजबूत जोड़ चिपक गया है, इनके मुंह से एक आवाज नहीं निकल रही है। अभी एक हफ्ते पहले नासिक के IT कंपनी TCS से भी यही खबर आई थी कि वहां पर लव जिहाद और धर्म परिवर्तन का पूरा नेक्सस चल रहा था। वहां की बेटियां रो रो कर कह रही हैं कि कैसे जिहादी मानसिकता रखने वाले ये लोग उनका यौन शोषण कर रहे थे, लेकिन यहाँ पर भी सब चुप। क्यों? क्योंकि यहाँ पर भी विक्टिम हिंदू है और शोषण करने वाला मजहबी जिहादी। ಜಮ್ಮು ಕಾಶ್ಮೀರದಲ್ಲಿ 8 ವರ್ಷದ ಅಶಿಕಾ ಬಾನು ಅನ್ನುವಂತ ಅಪ್ರಾಪ್ತ ಹೆಣ್ಮಗಳ ಮೇಲೆ ಒಂದು ಅತ್ಯಾಚಾರ ಆಗ್ತದೆ. ಐ ಆಮ್ ಎ ಹಿಂದೂಸ್ತಾನ್ ಹ್ಯಾಶ್ಟ್ಯಾಗ್ ಅಲ್ಲಿ ಜಸ್ಟಿಸ್ ಫಾರ್ ಅವರ್ ಚೈಲ್ಡ್ ಅಂತ ಇಡೀ ಹಿಂದಿ ಚಿತ್ರರಂಗದ ಮಹಾನ್ ಕಲಾವಿದೆಯರು ಪೋಸ್ಟರ್ ಹಿಡ್ಕೊಂಡು ನಿಂತರು. ಹೆಮ್ಮೆ ಅನಿಸ್ತು ನಮಗೆ. ಎಸ್, ಸಮಾಜದ ಒಂದು ಕಳಕಳಿ ಇದೆಯಲ್ಲ ಇವರಿಗೆ, ಅನ್ನ ತಿಂದ ಋಣಕ್ಕಾದ್ರು ಅಂತ ಅನಿಸ್ತು. ಆದರೆ ಇದೇ ಈ ಕಲಾವಿದರು, ಇದೇ ಈ ಲಿಬರಲ್ಸ್ ಮತ್ತೆ ನಿಮ್ಮ ಎಡಪಂಥೀಯರು, ಬುದ್ಧಿಜೀವಿಗಳು, ಪ್ರೋಗ್ರೆಸಿವ್ ಥಿಂಕರ್ಸು ಎಲ್ಲೋದ್ರು? ಈಗ ಯಾಕೆ ಮಾತಾಡ್ತಾ ಇಲ್ಲ? ಇದೇ ಈ ಮಹಮ್ಮದ್ ಅಯಾನ್ 180 ಅಪ್ರಾಪ್ತ ಹೆಣ್ಮಕ್ಕಳ ಮೇಲೆ ಅತ್ಯಾಚಾರ ಮಾಡಿದಾನೆ. ಪೊಲೀಸರ ಪ್ರಾಥಮಿಕ ತನಿಖೆಯಿಂದ ಈಗ ಸಾಕ್ಷ್ಯಾಧಾರಗಳು ಸಿಕ್ಕಿದೆ. 360 ವಿಡಿಯೋವನ್ನ, ಅತ್ಯಾಚಾರದ ವಿಡಿಯೋ ಮಾಡಿದ್ದಾನೆ ಇವರನ್ನು ಬಳಸ್ಕೊಂಡು. ಅಪ್ರಾಪ್ತರು ಯಾಕೆ ಪೋಸ್ಟರ್ ಹಿಡಿದು ನೀವು ಪ್ರತಿಭಟನೆ ಮಾಡ್ತಾ ಇಲ್ಲ? ಎಲ್ಲಿ ಹೋಗಿದ್ದೀರಿ? ಪ್ರಕಾಶ್ ರಾಜ್ ಎಲ್ಲಿ ಹೋಗಿದ್ದಾರೆ? ನಮ್ಮ ಕನ್ನಡದ ಕಿಶೋರ್ ಅಥವಾ ಅವರ ಗ್ಯಾಂಗು, ಎಡಪಂಥೀಯರು, ಬುದ್ಧಿಜೀವಿಗಳು, ಪ್ರೋಗ್ರೆಸಿವ್ ಥಿಂಕರ್ಸು, ಸಾಹಿತಿಗಳು ಎಲ್ಲೋಗಿದ್ದಾರೆ? ಆವಾಗ ಪೋಸ್ಟರ್ ಹಿಡಿದ್ರು ಯಾಕೆ ಹೇಳಿ? ಅಲ್ಲಿ ಅತ್ಯಾಚಾರಕ್ಕೊಳಗಾದವಳು ಅಶಿಕಾ ಬಾನು. ಅತ್ಯಾಚಾರಕ್ಕೆ, ಮಗುವಿನ ಮೇಲೆ ಅತ್ಯಾಚಾರ ಆದಾಗಲೂ ಹಿಂದೂ ಮುಸ್ಲಿಂ ಅಂತ ನೋಡ್ತಿರಲ್ಲ, ನಿಮ್ಮಂತ ಪಾಖಂಡಿಗಳು ಯಾರಿದ್ದಾರೆ? ಈಗ ಯಾಕೆ 180 ಅಪ್ರಾಪ್ತ ಹುಡುಗಿಯರು, ಅವರು ಹಿಂದೂ ಹುಡುಗಿಯರು, ಹಿಂದೂ ಹೆಣ್ಮಕ್ಕಳು, ಹಿಂದೂ ಬಾಲಕಿಯರು. ಅದಕ್ಕಾಗಿ ನಿಮ್ಮ ದನಿ ಸತ್ತೋಗಿದೆ, ನಿಮ್ಮ ಕಣ್ಣು ಮಂಜಾಗಿದೆ, ಕಿವಿ ಕಿವುಡಾಗಿದೆ. ಪೋಸ್ಟರ್ ಬರ್ತಾ ಇಲ್ಲ ನಿಮ್ಮಿಂದ. ಯಾಕೆ? ದನದ ಮಾಂಸ ತಿನ್ನುವಂತ ವ್ಯಕ್ತಿಯನ್ನ ರಾಮನ ಮಾಡ್ತೀರಿ, ರಾಮಾಯಣ ಮಾಡ್ತೀರಿ. ಅಟ್ಲೀಸ್ಟ್ ರಾಮನ ಪಾತ್ರ ಮಾಡುವಲ್ಲಿವರೆಗಾದ್ರೂ ಒಂದು ಶುದ್ಧಾಚಾರವನ್ನ
ಅವನು ಇಟ್ಕೊಂಡಿದ್ದಾನೋ ಇಲ್ಲವೋ ಅನ್ನೋದನ್ನು ಕೂಡ ಇವತ್ತು ನಾವು ಪ್ರಶ್ನಿಸಬೇಕಾದಂತ ಸಂದರ್ಭ, ಅದಕ್ಕೆ ಉತ್ತರಿಸತಕ್ಕದ್ದು. ನಮ್ಮ ನಂಬಿಕೆಯನ್ನ, ನಮ್ಮ ರಕ್ಷಾ ಬಂಧನವನ್ನ, ನಮ್ಮ ಕರ್ವಾ ಚೌಕನ್ನ ಪ್ರಶ್ನಿಸ್ತೀರಿ. 5 ಬಾರಿ ನಮಾಜ್ ಮಾಡದೇ ಇದ್ರೆ, ಮುಸ್ಲಿಂ ಹಬ್ಬಗಳನ್ನು ಆಚರಿಸದೇ ಇದ್ರೆ, ಅಲ್ಲಾಹ್ ಕುರಾನ್ ಮೂಲಕ ಹೇಳಿದ ಎಲ್ಲಾ ಕಟ್ಟುಪಾಡುಗಳನ್ನು ಆಚರಿಸದೇ ಇದ್ರೆ ಎಲ್ಲರೂ ನರಕಕ್ಕೆ ಹೋಗ್ತಾರೆ ಅಂತ ಹೇಳ್ತಾರಲ್ಲ. ಹಾಗಾದ್ರೆ ಮುಸ್ಲಿಮರು ಅಲ್ಲದೆ ಇದ್ದವರೆಲ್ಲರೂ, ಆ ನಮಾಜ್ ಮಾಡದೇ ಇದ್ದವರೆಲ್ಲರೂ ಸಾರಾ ಸಗಟ್ ನರಕಕ್ಕೆ ಹೋಗ್ಬಿಡ್ತಾರ? ಕುರಾನ್ ನಲ್ಲಿ ಹೇಳಿದೆ ಹಿಂದೂಗಳನ್ನ ಕಾಫಿರ್ರು, ಮುಸ್ಲಿಮರು ಅಲ್ಲದೆ ಇದ್ದವರೆಲ್ಲ ಕಾಫಿರ್ರು, ಅವರನ್ನ ಕೊಲ್ಲಬೇಕು ಅಂತ ಹೇಳಿದೆ ಅಂತ ಎಲ್ಲರೂ ಘಂಟಾಘೋಷವಾಗಿ ಹೇಳ್ತಾರಲ್ಲ. ಎಲ್ಲೋಗಿದ್ದಾರೆ ಎಡಪಂಥೀಯರು, ಪ್ರಕಾಶ್ ರಾಜ್ ಅಂತ ಗ್ಯಾಂಗಿನವರು? ಅದನ್ನ ಪ್ರಶ್ನಿಸಬಾರ್ದ? ಅಮೀರ್ ಖಾನ್, ನಿಮ್ಮ ಸತ್ಯಮೇವ ಜಯತೆ ಯಾವುದೋ ಸತ್ಯ? ಹಿಂದೂಗಳನ್ನು ಗೇಲಿ ಮಾಡೋದು, ನಮ್ಮ ಸನಾತನ ಧರ್ಮವನ್ನ ಗೇಲಿ ಮಾಡೋದು, ನಮ್ಮ ನಂಬಿಕೆಯನ್ನ ಗೇಲಿ ಮಾಡೋದಲ್ಲ. ಮದುವೆ ಆಗ್ಲಿಕ್ಕೆ ನಿಮ್ಗೆ ಕಿರಣ್ ರಾವ್ ಬೇಕು. ಯಾಕೆ ನೀವು ಬುರ್ಕಾದ ಬಗ್ಗೆ ಮಾತಾಡೋದಿಲ್ಲ? ಹೆಣ್ಮಕ್ಳ ಅಸಹಾಯಕತೆ ಬಗ್ಗೆ ಮಾತಾಡೋದಿಲ್ಲ? ಹಲಾಲನ ಹೆಸರಿನಲ್ಲಿ ಅಪ್ಪ, ಅಮ್ಮ, ಅಪ್ಪ, ಅಣ್ಣ, ಭಾವ, ನೆಂಟ, ಮೌಲ್ವಿ ಎಲ್ಲರೊಟ್ಟಿಗೆ ಹೆಣ್ಣನ್ನ ಒಂದು ಸರಕು ಅಂತ ಮಾರ್ತಾರಲ್ಲ, ಅದರ ಬಗ್ಗೆ ಯಾಕೆ ಮಾತಾಡೋದಿಲ್ಲ? ಹಿಂದೂ ಧರ್ಮ, ಹಿಂದೂ ಹೆಣ್ಮಕ್ಳು, ನಮ್ಮ ನಂಬಿಕೆ ಬಹಳ ಸಲೀಸಾಗೋಗಿದೆ ಅಲ್ಲ ನಿಮ್ಗೆ? ಏನ್ ಬೇಕಾದ್ರೂ ಮಾತಾಡ್ಬೋದು, ಏನ್ ಬೇಕಾದ್ರೂ ಮಾಡ್ಬೋದು. ಇದನ್ನ ಸಹಿಸುವ ಕಾಲ ಇದಲ್ಲ, ನೆನಪಿಡಿ. ಇವತ್ತು ಚಾವಾದಂತ, ದುರಂದರದಂತ ಸಿನಿಮಾ ಬಹಳ ಉನ್ನತ ಮಟ್ಟಕ್ಕೆ ಜನರನ್ನ ಸೆಳೆತಾ ಇದೆ. ನಾವು ಎಲ್ಲಿವರೆಗೆ ಬಂದು ನಿಂತಿದ್ದೇವೆ ಈ ದರಿದ್ರ ಎಡಪಂಥೀಯರು, ಬುದ್ಧಿಜೀವಿಗಳು ಅಂತಂದ್ರೆ, ದುರಂದರ್ ಪಾತ್ರಕ್ಕೆ ಒಂದು ಅರ್ಜುನ್ ರಾಮ್ಪಾಲ್ ಪ್ರಶಸ್ತಿ ಸ್ವೀಕರಿಸಿ ಒಂದು ಭಾಷಣ ಮಾಡಿ, ಕೊನೆ ಭಾರತ ಮಾತಾ ಕಿ ಜೈ ಅಂತ ಘೋಷಣೆಯನ್ನ ಮಾಡಿ ಕೆಳಗಿಳಿದ್ರೆ, ಶೋಭಾ ಡೇ ಅಂತ ಈ ದೇಶದ ಪ್ರೋಗ್ರೆಸಿವ್ ಥಿಂಕರ್ಸ್ ಅಂತ ಹೇಳ್ಕೊಂಡು ಕಾಂಗ್ರೆಸ್ಸಿನ ಎಂಜಲು ತಿಂದು ಬದುಕಿದಂತ ಪತ್ರಕರ್ತೆ ಅದನ್ನ ಹಿಂದುತ್ವಕ್ಕೆ ಹೋಲಿಸ್ತಾರೆ. ರಾಷ್ಟ್ರೀಯತೆಯ ಪ್ರಶ್ನೆಯನ್ನ ಇಟ್ಟುಕೊಂಡು ಭಾರತ್ ಮಾತಾ ಕಿ ಜೈ ಅಂದುಕೊಳ್ಳೇನೆ ರಾಷ್ಟ್ರೀಯತೆಗೆ ಬಹಳ ಭಂಗ ಬರ್ತದೆ. ಪಾಕಿಸ್ತಾನ ಧ್ವಜ ಹಿಡಿದಾಗ, ಪಾಕಿಸ್ತಾನಕ್ಕೆ ಜೈ ಅಂದಾಗ, ಆಪರೇಷನ್ ಸಿಂಧೂರನ್ನ ಪ್ರಶ್ನೆ ಮಾಡಿದಾಗ ಎಲ್ಲೋಗಿದಿರಿ ತಾವು? ಏನಂತ ಭಾವಿಸಿದಿರಿ? ಶಾರುಖ್ ಖಾನ್ ಈಗಲೂ ಪಾಕಿಸ್ತಾನ ನನ್ನ ಅಪ್ಪನ ಹುಟ್ಟೂರು ಅಂತಾನೆ. ತಿನ್ಲಿಕ್ಕೆ, ಬೆಳೆಲಿಕ್ಕೆ, ಬದುಕಲಿಕ್ಕೆ ಇಲ್ಲಿ ಬೇಕು. ಹಿಂದೂ ಧರ್ಮ ಟಾರ್ಗೆಟೆಡ್, ರಾಮ ಕೃಷ್ಣ ಟಾರ್ಗೆಟೆಡ್. ಇವರೆಲ್ಲರೂ ಕೂಡ್ಕೊಂಡು ನಮ್ಮ ಧರ್ಮದ ಮೇಲೆ, ನಮ್ಮ ನಂಬಿಕೆಯ ಮೇಲೆ ನಿರಂತರವಾಗಿ ದಾಳಿ ಮಾಡ್ತಾ ಇದ್ದಾರೆ. ಬೇರೆ ಬೇರೆ ವಿಧಿ ವಿಧಾನದಲ್ಲಿ ಮುಂದೊಂದಿನ ರಣಬೀರ್ ಕಪೂರ್ ಮಾಡಿದಂತ ರಾಮನನ್ನು ಇಟ್ಕೊಂಡು ಕೊನೆಗೊಂದಿನ ದನದ ಮಾಂಸ ತಿನ್ನುವಂತ ವ್ಯಕ್ತಿಯಿಂದ ನಾವು ರಾಮನನ್ನ ಮಾಡಿಸಿದ್ದೇವೆ ಅನ್ನುವ ಮಟ್ಟಕ್ಕೆ ಇವರು ಬರದೇ ಇದ್ರೆ ನಾನು ಹೇಳ್ದಂಗೆ ಕೇಳ್ತೇನೆ, ಬರ್ತಾರೆ ಇವರು. ಇಷ್ಟು ಲವ್ ಜೆಹಾದಿನ ಅಮಾನುಷವಾದಂತ ಪ್ರಕರಣ ನಡೀತಾ ಇದೆ. ಇಡೀ ದೇಶ ವಿದೇಶದಲ್ಲಿ ಆದರೂ ಮಾರ್ದನಿಸ್ತಾ ಇದೆ. ಆದರೆ ಯಾವುದೇ ಈ ಎಡಪಂಥೀಯರು, ಪ್ರೋಗ್ರೆಸಿವ್ ಥಿಂಕರ್ಸು, JNU ಸಂತತಿ ಮಾತಾಡ್ತಾ ಇಲ್ಲ, ಮಾತಾಡುವುದಿಲ್ಲ ಅವರು. ನಮಸ್ತೆ.